ಈ ಫಾರ್ಮಾ ಕಂಪ್ನಿ ಕಳೆದ 5 ವರ್ಷದಿಂದ ಕಂಟಿನ್ಯೂಸ್ಲಿ ಇಯರ್ ಆನ್ ಇಯರ್ 20% ಗ್ರೋ ಆಗ್ತಾ ಬಂದಿದೆ. ಈ ಕಂಪ್ನಿ ಬೇರೆ ಫಾರ್ಮಾ ಕಂಪ್ನಿಗಳ ಥರ ಅಲ್ಲ. ಈ ಕಂಪ್ನಿಯ ಮೋಟೆ ಅಷ್ಟು ಡಿಫ್ರೆಂಟ್ ಆಗಿದೆ. ಅಂದರೆ ಈ ಕಂಪ್ನಿಗೆ ಕಾಂಪಿಟೇಟರ್ ಈಸಿಲಿ ಎಂಟ್ರಿ ಆಗೋದು ಭಾರಿ ಕಷ್ಟ. ಜಗತ್ತಿನಲ್ಲೇ 3-4 ಜನ ಮಾತ್ರ ಈ ಥರ ಕೆಲಸ ಮಾಡೋರಿದ್ದಾರೆ. ಎಷ್ಟೋ ಕಂಪ್ನಿಗಳು ಕೆಮಿಕಲ್ನ ಯೂಸ್ ಮಾಡಿ ಟ್ಯಾಬ್ಲೆಟ್ನ ತಯಾರು ಮಾಡ್ತವೆ, ಆದರೆ ಈ ಕಂಪ್ನಿ ಮೈಕ್ರೋ ಆರ್ಗಾನಿಸಮ್ನ ಯೂಸ್ ಮಾಡಿ ಟ್ಯಾಬ್ಲೆಟ್ನ ತಯಾರು ಮಾಡುತ್ತೆ. ಇದರಿಂದನೇ ಯಾರೋ ಹೊಸಬ್ರು ಬಂದ್ಬಿಟ್ಟು ಈ ಬಿಸ್ನೆಸ್ನ ಮಾಡೋದು ಭಾರಿ ಕಷ್ಟ. ಅದಕ್ಕೇನೆ ಈ ಕಂಪ್ನಿಯ ಶೇರ್ ಪ್ರೈಸು ಕಳೆದ 2 ವರ್ಷದಲ್ಲಿ 100%ಗಿಂತ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಹಾಗಿದ್ರೆ ಯಾವ್ದು ಈ ಕಂಪ್ನಿ? ಈ ಕಂಪ್ನಿನಲ್ಲಿ ಎಲ್ಲ ಸರಿ ಇದೆಯಾ ಅಥವಾ ಏನಾದರೂ ತಪ್ಪಿದೆಯಾ? ಈ ಕಂಪ್ನಿ ಏನ್ ಮಾಡುತ್ತೆ, ಏನ್ ಬಿಸ್ನೆಸ್ ಮಾಡುತ್ತೆ? ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ಕಾನ್ಕಾರ್ಡ್ ಬಯೋಟೆಕ್ ಅಂತ. ಈ ಕಂಪ್ನಿಯ IPO ಬಂದಿದ್ದು 2023ರಲ್ಲಿ. ಈ ಕಂಪ್ನಿಯ ಚೇರ್ಮನ್ ಸುಧೀರ್ ವೈಡ್ ಅಂತ. ಈ ಕಂಪ್ನಿಯ MD ಮತ್ತೆ CEO ಅಂಕುರ್ ವೈಡ್ ಅಂತ. ಈ ಕಂಪ್ನಿಗೆ 3 ಥರ ರೆವಿನ್ಯೂ ಬರುತ್ತೆ. ಒಂದು API ಇಂದ ಬರುತ್ತೆ, ಇನ್ನೊಂದು ಫಾರ್ಮುಲೇಷನ್ ಇಂದ ಬರುತ್ತೆ, ಇನ್ನೊಂದು CDMO ಇಂದ ಬರುತ್ತೆ. CDMO ಇನ್ನು ಜಸ್ಟ್ ಸಣ್ಣದು, ಅಷ್ಟು ದೊಡ್ಡದಿಲ್ಲ. ಈ ಥರ 3 ಸೆಗ್ಮೆಂಟ್ ಇಂದ ಇವರಿಗೆ ರೆವಿನ್ಯೂ ಬರುತ್ತೆ. ಅದರಲ್ಲೂ 80% ಆಫ್ ದಿ ರೆವಿನ್ಯೂ ಇವರಿಗೆ API ಇಂದ ಬರುತ್ತೆ. API ಅಂದರೆ ನಾನು ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. API ಅನ್ನೋದು ನೀವೇನಾದರೂ ಒಂದು ಟ್ಯಾಬ್ಲೆಟ್ ಅಥವಾ ಔಷಧಿನ ಒಳಗಡೆ ತೊಗೊಳ್ತೀರಲ್ವಾ, ಆ ಔಷಧಿ ಒಳಗಡೆ ಹೋಗಿ ಕೆಲಸ ಮಾಡುತ್ತಲ್ಲ, ಅದೇ API. ಅಂದರೆ ನೀವು ಈಗ ಹೋಗಿ ಕ್ರೋಸಿನ್ ತಗೊಳ್ತೀರಾ, ಕ್ರೋಸಿನ್ ತಗೊಂಡ ತಕ್ಷಣ ಅದರೊಳಗೆ ಏನಿರುತ್ತೆ, ಪ್ಯಾರಾಸಿಟಮಲ್ ಇರುತ್ತೆ. ನೀವು ಅದೇ ರೀತಿ ಡೋಲೋ ತಗೊಂಡ್ರೆ ಅದರೊಳಗೆ ಏನಿರುತ್ತೆ, ಪ್ಯಾರಾಸಿಟಮಲ್ ಇರುತ್ತೆ. ನೀವು ತಲೆನೋವು ಅಂತ ಸ್ಯಾರಿಡನ್ ಅಂತೀರಲ್ಲ, ಅದರೊಳಗೆ ಏನಿರುತ್ತೆ, ಪ್ಯಾರಾಸಿಟಮಲ್ ಇರುತ್ತೆ. ಅಂದರೆ ಒಳಗಡೆ ಹೋಗಿ ಕೆಲಸ ಮಾಡೋದು ಒಂದೇ ರೀತಿ, ಬಟ್ ಡಿಫ್ರೆಂಟ್ ಬ್ರ್ಯಾಂಡು ಡಿಫ್ರೆಂಟ್ ಟೈಪ್ ಮಾಡಿರ್ತಾರೆ. ಪ್ಯಾರಾಸಿಟಮಲ್ನ ಟಾನಿಕ್ ಆಗು ಕೂಡ ಸೆಲ್ ಮಾಡ್ತಾರೆ, ಮತ್ತು ಡ್ರಿಪ್ ಆಗಿ ಕೂಡ ಸೆಲ್ ಮಾಡ್ತಾರೆ. ಈ ರೀತಿ ಏನರಲ್ಲಿ ಬೇಕಿದ್ರೂ ಮಾಡ್ಬೋದು. ಆದರೆ ಅದರೊಳಗಡೆ ಹೋಗಿ ಕೆಲಸ ಮಾಡೋದು ಒಂದು ಮಾಲಿಕ್ಯೂಲ್ ಇರುತ್ತೆ. ಆ ಮಾಲಿಕ್ಯೂಲ್ನ API ಅಂತ ಕರೀತಾರೆ, ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ ಅಂತ. ನಾರ್ಮಲಿ ಬೇರೆ ಕಂಪ್ನಿಗಳು API ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕೆಮಿಕಲ್ನ ಮಿಕ್ಸ್ ಮಾಡಿ ಡಿಫ್ರೆಂಟ್ ಟೈಪಲ್ಲಿ ನೋಡಿ APIನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದು ಮಾಡೋದು ಅಷ್ಟು ಡಿಫಿಕಲ್ಟ್ ಅಲ್ಲ, ಯಾಕಂದರೆ ಆಲ್ರೆಡಿ ಇನೋವೇಟರ್ ಕಂಪ್ನಿ, ಫಸ್ಟಿಗೆ ನಾನು ಆಲ್ರೆಡಿ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇವೆಲ್ಲನೂ. ಯಾವುದೋ ಒಂದು ಕಂಪ್ನಿ ಫಾರ್ಮುಲಾ ಕಂಡಿಡಿದಿದೆ ಅಂದರೆ 25 ವರ್ಷ ಆದಮೇಲೆ ಫಾರ್ಮುಲಾ ಎಕ್ಸ್ಪೈರಿ ಆಗುತ್ತೆ. ಅದನ್ನು ತಗೊಂಡ್ಬಿಟ್ಟು ಈ API ಕಂಪ್ನಿಗಳು ಕಾಪಿ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಜಸ್ಟ್ ಒಂದು ಫ್ಯಾಕ್ಟ್ರಿ ಇದ್ರೂ ಸಾಕು, ಆರಾಮ್ಸೆ ಮಾಡ್ಬೋದು. ಇದಕ್ಕೇನು ಎಕ್ಸ್ಪರ್ಟೀಸ್ ಬೇಕಾಗಲ್ಲ. ಬಟ್ ಈ ಕಂಪ್ನಿ API ತಯಾರು ಮಾಡುತ್ತಲ್ಲ, ಅದು ನಾರ್ಮಲ್ ಕೆಮಿಕಲಿಂದ ಅಲ್ಲ, ಮೈಕ್ರೋ ಆರ್ಗಾನಿಸಮ್ ಇಂದ, ಅಂದರೆ ಬ್ಯಾಕ್ಟೀರಿಯಾಗಳಿಂದ, ಗುಡ್ ಬ್ಯಾಕ್ಟೀರಿಯಾಗಳಿಂದ. ಇದನ್ನು ಮಾಡೋದು ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ, ಅಷ್ಟು ಈಸಿ ಇಲ್ಲ. ನಾರ್ಮಲ್ ಕೆಮಿಕಲಿಂದ API ತಯಾರು ಮಾಡೋರು ಯಾರು ಮಾಡ್ತಾರೆ, ನಾರ್ಮಲಿ ಪ್ಯಾರಾಸಿಟಮಲ್ ಇರ್ಬೋದು, ಮತ್ತು ಐಬುಪ್ರೊಫೆನ್ ಇರ್ಬೋದು, ನೆಪ್ರಾಕ್ಸಿನ್ ಇರ್ಬೋದು, ಈ ಥರ ಬೇರೆ ಬೇರೆ APIನ ಕೆಮಿಕಲ್ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಇವ್ರು ಯೂಸ್ ಮಾಡೋದು ಮೈಕ್ರೋ ಆರ್ಗಾನಿಸಮ್ ಯೂಸ್ ಮಾಡಿ, ಬ್ಯಾಕ್ಟೀರಿಯಾ, ಫಂಗಸ್ನ ಯೂಸ್ ಮಾಡಿ APIನ ತಯಾರು ಮಾಡ್ತಾರೆ. ಇದು ಬೇರೆ ಯೂಸ್ ಕೇಸಿಗೆ ಬರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಿ ಏನು ಬರುತ್ತೆ ಅಂತ. ಇವರು 3 ಥರ ಟ್ರೀಟ್ಮೆಂಟ್ಗೆ APIನ ತಯಾರು ಮಾಡ್ತಾರೆ. ಮೊದಲನೇದು ಇಮ್ಯುನೋ ಸಪ್ರೆಸೆಂಟ್. ಇದರಿಂದನೇ ಇವ್ರಿಗೆ 50-60% ರೆವಿನ್ಯೂ ಬರುತ್ತೆ. ಟೋಟಲ್ ₹100 ಇವ್ರು ಏನಾದರೂ ದುಡಿತಿದ್ದಾರೆ ಅಂದರೆ ₹50-60 ಜಸ್ಟ್ ಇದೊಂದೇ API ಇಂದ ಬರುತ್ತೆ. ಈ API ಬಂದ್ಬಿಟ್ಟು ಹೈ ಮಾರ್ಜಿನ್ ಮತ್ತು ಗ್ಲೋಬಲ್ ಡಿಮ್ಯಾಂಡ್ ಇರುತ್ತೆ ಇದಕ್ಕೆ. ನಾರ್ಮಲಿ ಫಾರಿನ್ ಕಂಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ, ಎಲ್ಲ ದೇಶದಲ್ಲೂ ಯೂಸ್ ಮಾಡ್ತಾರೆ. ಇದ್ರದ್ದು ಯೂಸ್ ಕೇಸ್ ಏನಂದರೆ, ನೀವು ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀರಲ್ವ, ಈಗ ಏನಾದರೂ ಕಿಡ್ನಿ ತೆಗೆದುಬಿಟ್ಟು ಬೇರೆಯವ್ರ ಕಿಡ್ನಿ ಹಾಕೋದು, ಮತ್ತು ಲಿವರ್ ತೆಗೆದುಬಿಟ್ಟು ಬೇರೆಯವ್ರ ಲಿವರ್ ಹಾಕೋದು, ಏನಾದರೂ ಆರ್ಗನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಇದು ಯೂಸ್ ಆಗುತ್ತೆ. ಈವನ್ ನೀವು ಬ್ಲಡ್ ಹಾಕ್ಸ್ಕೊಂಡಾಗ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಯಾವುದೇ ಒಂದು ಫಾರಿನ್ ಬಾಡಿ ಅಂದ್ರೆ ಏನು, ನಮ್ಮ ಇಮ್ಯುನಿಟಿಗೆ ಯಾವುದೇ ಹೊರಗಡೆಯಿಂದ ಬಂದ ಆರ್ಗ್ಯಾನಿಸಮ್ನ ಅದೇನು ಅನ್ಕೊಳುತ್ತೆ, ಫಾರಿನ್ ಬಾಡಿ ಅನ್ಕೊಳುತ್ತೆ, ಅದನ್ನು ಹೊಡೆದು ಸಾಯಿಸಾಕ್ಬಿಡುತ್ತೆ ನಮ್ಮ ಖುದ್ದು ಇಮ್ಯುನಿಟಿ. ಅದಕ್ಕೆ ಈ APIನ ಯೂಸ್ ಮಾಡ್ತಾರೆ. ಇದೇನು ಮಾಡುತ್ತೆ, ಈಗ ನೀವೇನಾದರೂ ಲಿವರ್ನ ಬೇರೆ ತಗೊಂಡೋಗಿ ನಿಮ್ಮ ಬಾಡಿ ಒಳಗೆ ಹಾಕಿದ್ರೆ ಅದಕ್ಕೇನು ಗೊತ್ತಾಗುತ್ತೆ, ನಿಮಗೋಸ್ಕರ ತರ್ತಿದ್ದಾರೆ ಅಂತ. ಅದೇನು ಅನ್ಕೊಳುತ್ತೆ, ಯಾರ್ದೋ ಬೇರೆಯವರಿಂದ ತೆಗೆದಾಕಿದ್ದಾನೆ, ಇದು ಯಾವುದೋ ಬೇರೆ ಬಾಡಿ ಹೊಡೆದು ಸಾಯಿಸಾಕ್ಬಿಡುತ್ತೆ. ಅದು ಯಾವುದೋ ಒಂದು ಆರ್ಗ್ಯಾನಿಸಮ್ ಅಥವಾ ಬ್ಯಾಕ್ಟೀರಿಯಾ ಅನ್ಕೊಳುತ್ತೆ. ಯಾಕಂದರೆ ಅದು ಅರ್ಥ ಮಾಡ್ಕೊಂಡಿರುತ್ತೆ ಬಾಡಿ ಒಳಗೆ ಏನೇನಿದೆ, ಇದು ನಮ್ದಲ್ಲ ಅಂತ ಗೊತ್ತಿರುತ್ತೆ ಅದಕ್ಕೆ. ಅದನ್ನು ಕನ್ಫ್ಯೂಸ್ ಮಾಡೋಕ್ಕೆ ಮತ್ತು ಟ್ರಾನ್ಸ್ಪ್ಲಾಂಟ್ ಮಾಡೋ ಟೈಮಲ್ಲಿ ಪವರ್ನ ಕಮ್ಮಿ ಮಾಡೋಕ್ಕೆ ಈ APIನ ಯೂಸ್ ಮಾಡ್ತಾರೆ. 2ನೇ ಸೆಗ್ಮೆಂಟು ಅಂಕಾಲಜಿ ಅಂದರೆ ಆಂಟಿ ಕ್ಯಾನ್ಸರ್ಗೋಸ್ಕರ ಏನೇನು ಟ್ರೀಟ್ಮೆಂಟ್ ಕೊಡಬೇಕಲ್ಲ, ಅದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಈ API ತುಂಬ ಕಷ್ಟ ಪ್ರೊಡ್ಯೂಸ್ ಮಾಡೋಕ್ಕೆ. ಈ API ಇಂದ ಇವರಿಗೆ 20-25% ರೆವಿನ್ಯೂ ಬರುತ್ತೆ. 3ನೇದು ಆಂಟಿ ಇನ್ಫೆಕ್ಟಿವ್ ಮತ್ತು ಆಂಟಿ ಫಂಗಲ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ನಾರ್ಮಲಿ ICUಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಕೀಮೋಥೆರಪಿನಲ್ಲಿ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ಗೆ ಕೀಮೋಥೆರಪಿ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಸರ್ಜಿಕಲ್ ರಿಕವರಿ ಆಗೋ ಟೈಮಲ್ಲಿ ಯೂಸ್ ಮಾಡ್ತಾರೆ. ಇದು ಹೆಂಗೆ ಅಂದರೆ ಒಂಥರ ಆಂಟಿಬಯೋಟಿಕ್ ಇದ್ದಂಗೆ. ಆಂಟಿಬಯೋಟಿಕ್ ನಾವು ತಗೊಂತೀವಲ್ಲ, ಅದೇ ರೀತಿ ಇದು ಮೈಕ್ರೋ ಆರ್ಗಾನಿಸಮ್ ಇಂದ ಮಾಡಿರೋ ಆಂಟಿಬಯೋಟಿಕ್. ಇದನ್ನ ಜಾಸ್ತಿ ICU ಪೇಷಂಟ್ಗಳಿಗೆ ಯೂಸ್ ಮಾಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ಅವ್ರು ಆಲ್ರೆಡಿ ಸಿಕ್ಕಿರೋದ್ರಿಂದ, ICU ಅಂದರೆ ಅವ್ರ ಹತ್ರ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಆ ಟೈಮಲ್ಲಿ ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಥವಾ ಫಂಗಸ್ ಏನಾದರೂ ಬಾಡಿ ಒಳಗೆ ಹೋದ್ರೆ ಅವ್ರು ಇನ್ನೂ ವೀಕ್ ಆಗಿಬಿಡ್ತಾರೆ. ಅದಕ್ಕೇನೆ ಅಂಥ ಟೈಮಲ್ಲಿ ಯೂಸ್ ಮಾಡ್ತಾರೆ. ಆ ಥರ ಏನು ಮೈಕ್ರೋ ಆರ್ಗಾನಿಸಮ್ ಹೊರಗಡೆ ಬೇರೆ ಯಾರು ಬರಬಾರ್ದು ಅಂತ. ಈ ಥರ ಬೇರೆ ಬೇರೆ ಇದ್ರದ್ದು ಯೂಸ್ ಕೇಸ್ ಇದೆ. ಇದರಿಂದ ಇವ್ರಿಗೆ 10-15% ರೆವಿನ್ಯೂ ಬರುತ್ತೆ. ಟೋಟಲ್ಲು API ಇಂದಾನೆ ಇವ್ರಿಗೆ 80% ರೆವಿನ್ಯೂ ಬರುತ್ತೆ. 2ನೇದು ಫಾರ್ಮುಲೇಷನ್ ಅಂದರೆ, ಈಗ ನಾನೇನು ಹೇಳಿದ್ನಲ್ಲ API ಅಂತ, API ಅನ್ನೋದು ಒಂದು ಸಾಲ್ಟ್ ಇದ್ದಂಗೆ.
ಅಥವಾ ನಾನು ಅವಾಗಲೇ ಹೇಳಿದೆ ಪ್ಯಾರಾಸಿಟಮಲ್ಲು ಈ ಥರ ಒಂದು ಇದ್ದಂಗೆ ಆ ಪ್ಯಾರಾಸಿಟಮಲ್ನ ಟ್ಯಾಬ್ಲೆಟ್ ಆಗಿ ಮಾಡಬೇಕಲ್ಲ, ಅದನ್ನೇ ಫಾರ್ಮುಲೇಷನ್ ಅಂತ ಕರೀತಾರೆ. ಈಗ ನೀವು ನೋಡಿರ್ತೀರ ಸಿಪ್ಲಾ, ಸನ್ ಫಾರ್ಮಾ ಇವರೆಲ್ಲ ಏನು ಮಾಡ್ತಾರೆ, ಅವ್ರೇನು ಎ ಪಿ ಐ ಮಾಡಲ್ಲ, ಎ ಪಿ ಐ ಯಾರಾದರೂ ಕಂಪ್ನಿಯಿಂದ ಬೈ ಮಾಡ್ತಾರೆ, ಅದನ್ನು ಟಾನಿಕ್ ಮಾಡಬೇಕಾ ಅಥವಾ ಟ್ಯಾಬ್ಲೆಟಲ್ಲಿ ಕೊಡಬೇಕಾ ಅಥವಾ ಇಂಜೆಕ್ಷನ್ ಮಾಡಬೇಕಾ, ಈ ಥರ ಮಾಡಿ ಅವರು ಸೆಲ್ ಮಾಡ್ತಾರೆ. ಯಾರಿಗೆ ಹಾಸ್ಪಿಟ್ಲ್ಗಳಿಗೆ ಸೆಲ್ ಮಾಡ್ತಾರೆ ಅಥವಾ ಪೇಷಂಟ್ಗಳಿಗೆ ಸೆಲ್ ಮಾಡ್ತಾರೆ. ಇವರು ಎ ಪಿ ಐ ಮಾಡೋದ್ರ ಜೊತೆಗೆ ಫಾರ್ಮುಲೇಷನ್ನು ಮಾಡ್ತಾರೆ. ಫಾರ್ಮುಲೇಷನ್ನು ಸ್ಟಾರ್ಟ್ ಮಾಡಿದ್ದಾರೆ ರೀಸೆಂಟ್ಲಿ, ಒಂದು 2-3 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದು ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಅದು 106% ಗ್ರೋ ಆಗಿದೆ. ಆಮೇಲೆ ಇದರಲ್ಲಿ ಇಂಜೆಕ್ಟೇಬಲ್ನ 2025ರಲ್ಲಿ ಲಾಂಚ್ ಮಾಡಿದ್ದಾರೆ. ಇನ್ನು ಹೊಸ ಪ್ಲಾಂಟ್ ಹಾಕಿದ್ದಾರೆ. ಅದು 2025ರಿಂದ ಕಮಿಷನ್ ಆಗುತ್ತೆ. 2025ರಿಂದ ಇವಾಗಲೇ 2025ರಲ್ಲಿ ಅದು ಆಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 2023ರಲ್ಲಿ ಇದರಿಂದ ಫಾರ್ಮುಲೇಷನಿಂದ ಇವ್ರಿಗೆ 91 ಕೋಟಿ ರೆವೆನ್ಯೂ ಬರ್ತಿತ್ತು. ಈಗ ಅದು 189 ಕೋಟಿ ಆಗಿದೆ. ಅಂದರೆ ಇಯರ್ ಆನ್ ಇಯರು ನೀವು 2024-2023 ತೆಗೆದು ನೋಡಿದ್ರೆ 106% ಗ್ರೋತ್ ಆಗಿದೆ. 106% ಗ್ರೋತ್ ಆಗಿದೆ. ಲಾಸ್ಟ್ ಸೆಗ್ಮೆಂಟು ಸಿ ಡಿ ಎಮ್ಮು. ಇವ್ರಿಗೆ ಹೊಸದು. ಸಿ ಡಿ ಎಮ್ ಬಗ್ಗೆ ನಾನು ಆಲ್ರೆಡಿ ತುಂಬ ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಬರುತ್ತೆ ನೋಡಿ, ಇದು ಕಂಪ್ಲೀಟ್ಲಿ ಸಿ ಡಿ ಎಮ್ ಇಂಡಸ್ಟ್ರಿ ಬಗ್ಗೆ ಇರೋ ವಿಡಿಯೋ. ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ಯಾಕಂದರೆ ನೆಕ್ಸ್ಟ್ ಬೂಮಿಂಗ್ ಸೆಕ್ಟರ್ ಯಾವುದನ್ನ ಅಂದರೆ ಅದು ಸಿ ಡಿ ಎಮ್ ಸೆಕ್ಟರ್. ಅದನ್ನು ಹೋಗಿ ಚೆಕ್ ಮಾಡಿ. ಇದು ಇವ್ರಿಗೆ ಇನಿಷಿಯಲಿ ಬರ್ತಾ ಇದೆ. ಇದರಿಂದ ಒಂದು 10-12 ಕೋಟಿ ರೆವೆನ್ಯೂ ಬರ್ತಿದೆ ಅಷ್ಟೇ. ಅಷ್ಟೊಂದು ಲಾರ್ಜಾಗಿ ಏನು ಬರ್ತಾ ಇಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನು ಸ್ಕೇಲ್ ಮಾಡ್ಕೊಂಡು ಹೋಗ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಅದಕ್ಕೆ ಅವರು ಪ್ಲಾಂಟ್ನ ಹಾಕಿ ರೆಡಿ ಮಾಡ್ತಿದ್ದಾರೆ. ಇಷ್ಟು 3 ಸೆಗ್ಮೆಂಟಿಂದ ಇವ್ರಿಗೆ ರೆವೆನ್ಯೂ ಬರುತ್ತೆ. ಎ ಪಿ ಐಯಿಂದ ಇವ್ರಿಗೆ 80% ರೆವೆನ್ಯೂ ಬರುತ್ತೆ. ಮತ್ತು ಫಾರ್ಮುಲೇಷನಿಂದ 19% ರೆವೆನ್ಯೂ ಬರುತ್ತೆ. ಮತ್ತು ಸಿ ಡಿ ಎಮ್ ಇಂದ 1% ಬಿಲೋ 1% ಬರುತ್ತೆ. ಈ 1% ಇಲ್ಲ. ಟೋಟಲ್ ಇವ್ರಿಗೆ ಈ 3 ಸೆಗ್ಮೆಂಟಿಂದ ರೆವೆನ್ಯೂ ಬರುತ್ತೆ. ಸಿ ಡಿ ಎಮ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ರೋ ಆಗ್ತಾ ಹೋಗುತ್ತೆ. ನಾವು ಯಾವುದೇ ಒಂದು ಬಿಸ್ನೆಸ್ನ ಅನಾಲಿಸಿಸ್ ಮಾಡಬೇಕಾದ್ರೆ ಮುಖ್ಯವಾಗಿ ನೋಡ್ತೀವಿ ಮೋಟ್ ಅಂದರೆ ಕಾಂಪಿಟೇಟರ್ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ನ ಹಾಳು ಮಾಡ್ಬೋದಾ ಅಥವಾ ಇವ್ರ ಬಿಸ್ನೆಸ್ನ ಅವ್ರು ಕಿತ್ಕೊಂಡು ಹೋಗ್ಬೋದಾ ಅಂತ ಚೆಕ್ ಮಾಡ್ತೀವಿ. ಅದನ್ನೇ ನಾವು ಮೋಟ್ ಅಂತ ಕರಿತೀವಿ. ಈ ಕಾನ್ಕಾರ್ಡ್ ಬಯೋಟೆಕ್ ಬಿಸ್ನೆಸ್ನ ಯಾರಾದರೂ ಬೀಟ್ ಮಾಡ್ಬೋದಾ ಅಥವಾ ಇವ್ರ ಬಿಸ್ನೆಸ್ನ ಬೇರೆಯವ್ರು ಕಿತ್ಕೊಬೋದಾ ಅಂತ ಚೆಕ್ ಮಾಡಿದ್ರೆ ಸಿಂಪಲ್ ಆನ್ಸರ್ ಬಂದ್ಬಿಟ್ಟು ನೋ. ಯಾಕಂದರೆ ಇದೇನಿದೆಯಲ್ಲ ಫರ್ಮೆಂಟೇಷನ್ನು, ಇದನ್ನು ಮಾಡೋಕ್ಕೆ ಡೀಪ್ ಟೆಕ್ನಿಕಲ್ ನಾಲೆಡ್ಜ್ ಬೇಕು. ಇದು ಯಾವುದೋ ಒಂದು ಕೆಮಿಕಲ್ ಮಿಕ್ಸ್ ಮಾಡಿ ಒಂದು ಟ್ಯಾಬ್ಲೆಟ್ ತಯಾರು ಮಾಡ್ತಿದ್ದೀವಿ ಆ ಥರ ಅಲ್ಲ. ಇದು ಕಂಟ್ರೋಲಿಂಗ್ ಗೊತ್ತಿರಬೇಕು. ಯಾವ ರೀತಿ ಮೈಕ್ರೋ ಆರ್ಗನಿಸಮ್ನ ಕಂಟ್ರೋಲ್ ಮಾಡಬೇಕು, ಅದನ್ನು ಯಾವ ರೀತಿ ಬೆಳೆಸಬೇಕು, ಇದಕ್ಕೆ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕು. ಇವ್ರಿಗೆ ಇದರಲ್ಲಿ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಏನಾದರೂ ಒಂದೇ ಒಂದು ಡಿಗ್ರಿ, ಈಗ ಅವರು ಫರ್ಮೆಂಟೇಷನ್ ಮಾಡಬೇಕಾದ್ರೆ ಒಂದೇ ಒಂದು ಡಿಗ್ರಿ ಹೆಚ್ಚು ಅಥವಾ ಕಡಿಮೆ ಆದರೆ ಎಂಟೈರ್ ಮೈಕ್ರೋ ಆರ್ಗನಿಸಮ್ ಸತ್ತೋಗ್ತವೆ. ಮೈಕ್ರೋ ಆರ್ಗನಿಸಮ್ ಸತ್ತೋದ್ರೆ ಮತ್ತೆ ಅದನ್ನು ಎ ಪಿ ಐ ಮಾಡೋಕ್ಕೆ ಆಗಲ್ಲ. ಈ ಥರ ಜಗತ್ತಲ್ಲೇ ಕೆಲವು ಕಂಪ್ನಿಗಳು ಮಾತ್ರ ಇದ್ದಾವೆ. ಚೈನೀಸಲ್ಲಿ ಇವರಿಗೆ ಕಾಂಪಿಟೇಟರ್ ಬಂದು 2-3 ಇದ್ದಾರೆ. ಇಂಡಿಯಾದಲ್ಲಿ ಇವರೊಬ್ಬರೇ ಇದನ್ನು ಮಾಡ್ತಾ ಇರೋದು. ಬಯೋಕಾನ್ ಮಾಡ್ತಾ ಇದ್ದಾನೆ ಸ್ವಲ್ಪ ಸ್ಕೇಲಲ್ಲಿ, ಬಟ್ ಲಾರ್ಜ್ಲಿ ಮಾಡ್ತಾ ಇರೋದು ಇವರೊಬ್ಬರೇನೆ. ಮತ್ತೆ ಇದಕ್ಕೆಲ್ಲನೂ R&D ಮಾಡಬೇಕು. ಇವ್ರ ಹತ್ರ 148 ಸೈಂಟಿಸ್ಟ್ ಇದ್ದಾರೆ. ಅದರಲ್ಲಿ ಸುಮಾರು ಜನ PhD ಹೋಲ್ಡರ್ಸ್. ಇವರು 2000 ಇಸ್ವಿಯಿಂದನೂ ಇದನ್ನು ಮಾಡ್ಕೊಂಡ್ ಬರ್ತಿದ್ದಾರೆ. ಇವರು ಇದರಲ್ಲಿ ಮೈಕ್ರೋಬಿಯಲ್ ಸ್ಟ್ರೈನ್ಸ್ ಮತ್ತೆ ಪ್ರೊಡಕ್ಷನ್ ರೆಸಿಪೀಸು ಮತ್ತೆ ಪ್ಯೂರಿಫಿಕೇಶನ್ ಟೆಕ್ನಿಕ್ ಇದನ್ನೆಲ್ಲಾನು ಲಾಸ್ಟ್ 20 ಇಯರ್ಸಿಂದ ಮಾಡ್ಕೊಂಡ್ ಬಂದಿದ್ದಾರೆ. ನಾರ್ಮಲಿ ಯಾರೋ ಒಬ್ಬ ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫಸ್ಟ್ಗೆ ಇದಕ್ಕೆ ಇನಿಷಿಯಲಿ ಕ್ಯಾಪಿಟಲ್ ಬೇಕು, ಒಂದು 2,000 ಕೋಟಿನಾದರೂ ಬೇಕು ಪ್ಲ್ಯಾಂಟ್ ಹಾಕೋಕ್ಕೆ. ಪ್ಲ್ಯಾಂಟ್ ಹಾಕಿ ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಮತ್ತೆ ನಿಮಗೆ FDA ಅಪ್ರೂವ್ ಬೇಕು. US FDA, ಜಪಾನ್ FDA, ಈ ಥರ ಬೇರೆ ಬೇರೆ ಕಂಟ್ರಿಗಳದ್ದು ಅಪ್ರೂವ್ ಬೇಕು. ಅಪ್ರೂವ್ ಕೊಟ್ಟು ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿ ನಿಮ್ಮ ಹತ್ರ ಎಕ್ಸ್ಪರ್ಟೀಸ್ ಇದೆ ಅಂದರೂ ಕೂಡ ಸ್ಟಿಲ್ 4-5 ವರ್ಷ ಬೇಕು ನೀವು ಅದನ್ನು ಮಾರ್ಕೆಟಿಗೆ ತಗೊಂಬರೋಕ್ಕೆ, ಪ್ರಾಡಕ್ಟ್ನ ತಯಾರು ಮಾಡಿಬಿಟ್ಟು ಮಾರ್ಕೆಟಿಗೆ ತಗೊಂಬರೋಕ್ಕೆ. ಮಿನಿಮಮ್ ಅಂದರು ನಿಮ್ಮ ಹತ್ರ ದುಡ್ಡಿದೆ ಅಂದರು ನೀವು ನಾಳೆ ಇದನ್ನು ಮಾಡೋಕ್ಕಾಗಲ್ಲ. ಇದನ್ನೇ ನಾವು ಮೋಟ್ ಅಂತ ಕರಿತೀವಿ. ಆಮೇಲೆ ನೀವು ಮೋಟ್ನ ಚೆಕ್ ಮಾಡೋಕ್ಕೆ ಇರೋದು ಚೆಕ್ ಮಾಡ್ಬೋದು. ಗ್ಲೋಬಲಲ್ಲಿ ಇವ್ರಿಗೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಈ ಕಸ್ಟಮರ್ ಎಷ್ಟು ವರ್ಷದಿಂದ ಅವ್ರ ಜೊತೆ ಇದ್ದಾರೆ ಅಂತ. ಆಮೇಲೆ ನೀವು ಮೋಟ್ನ ಚೆಕ್ ಮಾಡೋಕ್ಕೆ ಇರೋದು ಚೆಕ್ ಮಾಡ್ಬೋದು. ಗ್ಲೋಬಲಲ್ಲಿ ಇವ್ರಿಗೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಈ ಕಸ್ಟಮರ್ ಎಷ್ಟು ವರ್ಷದಿಂದ ಅವ್ರ ಜೊತೆ ಇದ್ದಾರೆ ಅಂತ. ಇವ್ರ ಹತ್ರ ಸುಮಾರು 200 ಜನ ಕಸ್ಟಮರ್ಸ್ ಇದ್ದಾರೆ. 70 ಕಂಟ್ರಿಗೆ ಇವ್ರ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಅದರಲ್ಲಿ ಟಾಪ್ 10 ಯಾರಿದಾರಲ್ವಾ ಅವರು ಸುಮಾರು 8 ವರ್ಷಕ್ಕಿಂತ ಜಾಸ್ತಿ ಇವ್ರ ಜೊತೆ ಇದ್ದಾರೆ. ಇದು ಹೇಳುತ್ತೆ ಅವರು ಪ್ರಾಡಕ್ಟ್ನ ಇಷ್ಟಪಡ್ತಿದ್ದಾರೆ, ಅದಕ್ಕೆ ಕಂಟಿನ್ಯೂ ಮಾಡಿದ್ದಾರೆ 80 ಇಯರ್ಸಿಂದನೂ ಅಂತ. ಆಮೇಲೆ ದೊಡ್ಡ ಫಾರ್ಮಾ ಕಂಪ್ನಿಗಳು ಇದ್ದಕ್ಕಿದ್ದಂಗೆ ಸಪ್ಲೈಯರ್ನ ಚೇಂಜ್ ಮಾಡಲ್ಲ. ಯಾಕಂದರೆ ಅವ್ರ ಬ್ರ್ಯಾಂಡ್ ಹಾಳಾಗುತ್ತಲ್ಲ. ಈಗ ಇವ್ರು API ತಗೊಂಡಿರ್ತಾರೆ, API ತಗೊಂಡ್ಬಿಟ್ಟು ಒಂದು ಟ್ಯಾಬ್ಲೆಟ್ನ ತಯಾರು ಮಾಡಿ ಸೆಲ್ ಮಾಡ್ತಾರೆ. ಆ ಟ್ಯಾಬ್ಲೆಟ್ನ ಯಾರಾದರೂ ಡಾಕ್ಟರ್ ಯೂಸ್ ಮಾಡಿರ್ತಾರಲ್ವ ICUನಲ್ಲಿ ಅಥವಾ ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದೇನಾಗುತ್ತೆ, ಬ್ರ್ಯಾಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಯಾರು API ಯೂಸ್ ಮಾಡಿದಾರಲ್ಲ ಆ ಬ್ರ್ಯಾಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಆ ಟ್ಯಾಬ್ಲೆಟ್ ಮೇಲೆ ಏನು ಬರ್ದಿರುತ್ತೆ, ಇದು ಕಾನ್ಕಾರ್ಡ್ ಬಯೋಟೆಕ್ ಮಾಡಿರೋ API ಅಂತ, ಅಲ್ಲೇನು ಬರ್ದಿರುತ್ತೆ ಸಿಪ್ಲಾನೋ ಸನ್ಫಾರ್ಮಾನೋ ಇಂಡಿಯಾದಲ್ಲಾಗಿದ್ರೆ. ಯಾಕಂದರೆ ಇದು ಲೈಫ್ ಸೇವಿಂಗ್ API, ಅಷ್ಟು ಈಸಿಲಿ ಅವ್ರು ಸ್ವಿಚ್ ಮಾಡಲ್ಲ ಬೇರೆಯವ್ರಿಗೆ. ಕಾನ್ಕಾರ್ಡ್ ಹತ್ರ 3 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ, 41 ಪ್ರೊಡಕ್ಷನ್ ಬ್ಲಾಕ್ಸ್ ಇದಾವೆ, 400 ರಿಯಾಕ್ಟರ್ಸ್ ಇದಾವೆ. ಇದನ್ನೆಲ್ಲ ನೀವು 0 ಕಾಸ್ಟಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ
2-3 ಸಾವಿರ ಕೋಟಿ ಬೇಕು. ಇವಾಗ ಈ ಕಂಪ್ನಿ ಫ್ಯೂಚರ್ ಅಲ್ಲಿ ಯಾವ ರೀತಿ ಗ್ರೋ ಆಗುತ್ತೆ ಅಂತ ಚೆಕ್ ಮಾಡಿದ್ರೆ, ರೀಸೆಂಟ್ ಕಾನ್ ಕಾಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ, ದ ಕೆಪಾಸಿಟಿ ಅಂಡ್ ಪೋರ್ಟ್ಫೋಲಿಯೋ ಡಿಸೈನ್ ಸಚ್ ದಟ್ ವಿ ಕ್ಯಾನ್ ಗೋ ಫಾರ್ 25% ಗ್ರೋತ್ ಅಂತ ರೀಸೆಂಟ್ಲಿ Q4 25 ಕಾನ್ ಕಾಲ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಕಮ್ಮಿಂಗ್ ಇಯರ್ಸ್ ಅಲ್ಲಿ ನಾವು ಎವ್ರಿ ಇಯರ್ 25% CAGR ಅಲ್ಲಿ ಗ್ರೋ ಆಗ್ತೀವಿ ಅಂತ. ಅದ್ ಹೆಂಗೆ ಅಂತ ನೋಡಿದ್ರೆ, ಈಗ CDMO ಏನ್ ರೆವಿನ್ಯೂ ಬರ್ತಿದೆಯಲ್ಲ, ಈ CDMO ರೆವಿನ್ಯೂ ಈಗ ನಾಟ್ ಇವನ್ 1% ಆಫ್ ದ ಟೋಟಲ್ ರೆವಿನ್ಯೂ. ₹100 ಬಂದ್ರೆ ಅದ್ರಾಗ ₹1 CDMO ಇಂದ ಬರ್ತಾ ಇಲ್ಲ, ತುಂಬಾ ಕಡಿಮೆ ಬರ್ತಾ ಇದೆ. ಅವ್ರು ಹೇಳ್ತಿದ್ದಾರೆ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸ್ ಅಲ್ಲಿ ನಾವ್ ಇದನ್ನ ಡಬಲ್ ಡಿಜಿಟ್ ತಗೊಂಡೋಗ್ತೀವಿ ಅಂತ. ಡಬಲ್ ಡಿಜಿಟ್ ಅಂದ್ರೆ 10 ಗಿನ್ನ ಮೇಲೆ. ಅವಾಗ ಏನಾಗುತ್ತೆ, CDMO ಇಂದನೇ 10% ರೆವಿನ್ಯೂ ಬರಕ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಗೆ ಇವಾಗ ಈ ಕಂಪನಿ 1200 ಕೋಟಿ ರೆವಿನ್ಯೂ ಮಾಡ್ತಿದೆ, ಇನ್ನೊಂದು 3-4 ವರ್ಷದ ಡೌನ್ ದ ಲೈನ್ ನೋಡಕ್ ಹೋದ್ರೆ ಒಂದ್ 2-2.5 ಸಾವಿರ ಕೋಟಿ ರೆವಿನ್ಯೂ ಮಾಡುತ್ತೆ ಅನ್ಕೊಳ್ಳಿ. ಆ ಟೈಮ್ ಅಲ್ಲಿ 10% CDMO ಇಂದ ಬರ್ತಿದೆ ಅಂದ್ರೆ 200 ಕೋಟಿ CDMO ಇಂದಾನೆ ಬಂದಂಗೆ. ಅದಕ್ಕೋಸ್ಕರ ಇವರು ಪ್ಲಾಂಟ್ ಬಿಲ್ಡ್ ಮಾಡ್ತಿದ್ದಾರೆ. ಮತ್ತೆ RFQs ಬರ್ತಾ ಇದೆ, ಅಂದ್ರೆ ರಿಕ್ವೆಸ್ಟ್ ಫಾರ್ ಕೊಟೇಶನ್ ಕೇಳ್ಕೊಂಡು ಇವ್ರಿಗೆ ಕ್ಲೈಂಟ್ ಬರ್ತಾ ಇದಾರೆ. ಮತ್ತೆ ಗ್ಲೋಬಲ್ ಕ್ಲೈಂಟ್ ಗಳು ಚೈನಾ ಇಂದ ಡಿರಿಸ್ಕ್ ಮಾಡೋಕ್ಕೋಸ್ಕರ ಇವ್ರ ಜೊತೆಗೂ ಬರ್ತಾ ಇದಾರೆ. ಯಾಕಂದ್ರೆ ದೇರ್ ಇಸ್ ಅ ಬಯೋಸೆಕ್ಯೂರ್ಡ್ ಆಕ್ಟ್. ನೀವು CDMO ವಿಡಿಯೋನ ಅರ್ಥ ಮಾಡ್ಕೊಂಡ್ರೆ ನೀವು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂತೀರಾ. ನೆಕ್ಸ್ಟ್ ಇಂಜೆಕ್ಟಬಲ್ ಫೆಸಿಲಿಟಿ ಆಪರೇಷನ್ ಅಲ್ಲಿ ಬಂದಿದೆ. ಅಂದ್ರೆ ಇಷ್ಟು ದಿವಸ ಅದಿರ್ಲೇ ಇರಲಿಲ್ಲ, ಈಗ ವಾಪಸ್ ಆಪರೇಷನ್ ಅಲ್ಲಿ ಬಂದಿದೆ. ಇದರಿಂದ ಏನಾಗುತ್ತೆ, ವಾಪಸ್ ಇದರಿಂದನೂ ಕಂಪನಿ ರೆವಿನ್ಯೂ ಮಾಡ್ತಾ ಹೋದ್ರೆ ಗ್ರೋತ್ ಸಿಗುತ್ತೆ. ಆಮೇಲೆ ಕಂಪನಿ ಮತ್ತೆ ಹೊಸ ಫಾರ್ಮುಲೇಷನ್ ಗೆ ಎಂಟ್ರಿ ಆಗ್ಬೇಕಂತಿದೆ. 8 to 10 ನ್ಯೂ ಮಾಲಿಕ್ಯೂಲ್ ಗೆ ಹೊಸದಾಗಿ ಫಾರ್ಮುಲೇಷನ್ ಮಾಡ್ಬೇಕಂತಿದೆ. ಫಾರ್ಮುಲೇಷನ್ ಅಂದ್ರೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅದೇನೆ. ಅದೇ ರೀತಿ ಇವ್ರದ್ದು ಕಸ್ಟಮರ್ ಬೇಸ್ ಕೂಡ ಗ್ರೋ ಆಗ್ತಾ ಇದೆ. ಫಾರ್ಮುಲೇಷನ್ ಅಲ್ಲಿ ಇವ್ರು ಎಲ್ಲಿ ಸೆಲ್ ಮಾಡೋಕ್ಕಾಗುತ್ತೆ, ಒಂದು ಡಿಸ್ಟ್ರಿಬ್ಯೂಟರ್ಗೆ ಸೆಲ್ ಮಾಡೋಕ್ಕಾಗುತ್ತೆ, ಇಲ್ಲ ಡೈರೆಕ್ಟ್ ಹಾಸ್ಪಿಟಲ್ಗೆ ಸೆಲ್ ಮಾಡೋಕ್ಕಾಗುತ್ತೆ. ಅದೇ ರೀತಿ 2025 118 ಹೊಸ ಕಸ್ಟಮರ್ಗಳನ್ನ ಇವ್ರು ಅಕ್ವೈರ್ ಮಾಡಿದ್ದಾರೆ. ಈಗ ನೀವು ರೀಸೆಂಟ್ ಕ್ವಾರ್ಟರ್ದು ಸೇರಿಸ್ಕೊಂಡು ಇವ್ರದ್ದು ಇಯರ್ ಆನ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿದ್ರೆ, ರೆವಿನ್ಯೂ ಇಯರ್ ಆನ್ ಇಯರ್ 18% ಗ್ರೋ ಆಗಿದೆ. ಮತ್ತೆ ಪ್ಯಾಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 21% ಗ್ರೋ ಆಗಿದೆ. ಮತ್ತೆ ಎಬಿಟಾ ಮಾರ್ಜಿನ್ 42% ಇದೆ. ಲಾಸ್ಟ್ ಇಯರ್ 42 ಇತ್ತು, ಇವಾಗಲೂ 42% ಇದೆ. ಈ ತರ ಎಬಿಟಾ ಮಾರ್ಜಿನ್ ಏನ್ ಹೇಳುತ್ತೆ ಅಂದ್ರೆ ಈ ಕಂಪ್ನಿನಲ್ಲಿ ಮೋಟ್ ಇದೆ ಅಂತ. ಮತ್ತೆ ಈ ಕಂಪ್ನಿ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳ ತರ ಅಲ್ಲ, ಈ ಕಂಪ್ನಿ ಫ್ರೀ ಕ್ಯಾಶ್ ಫ್ಲೋನು ಜನರೇಟ್ ಮಾಡುತ್ತೆ. 372 ಕೋಟಿನಲ್ಲಿ 250 ಕೋಟಿ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಿದೆ. ಯಾಕೆ ಫ್ರೀ ಕ್ಯಾಶ್ ಫ್ಲೋ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಯಾವ ಕಂಪ್ನಿ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡುತ್ತೆ ಆ ಕಂಪ್ನಿಗೆ ಹೈ ವ್ಯಾಲ್ಯೂಯೇಷನ್ ಸಿಗುತ್ತೆ. ಯಾಕಂದ್ರೆ ಆ ಕಂಪ್ನಿ ಗ್ರೋ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಬ್ಯಾಡ್ ಸಿಚುವೇಶನ್ ಅಲ್ಲಿ ಮುಳುಗಲ್ಲ. ಯಾಕಂದ್ರೆ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡ್ತಿದ್ದೀರಾ ಅಂದ್ರೆ ಏನರ್ಥ, ನೀವು ಗ್ರೋತ್ ಆಗಕ್ಕೆ ನಿಮಗೆ ಕೆಪಬಿಲಿಟಿ ಇದೆ, ನೀವು ಸಾಲ ಮಾಡೋದೇನು ಬೇಕಾಗಲ್ಲ. ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡಲಿಲ್ಲದ್ರೆ ಸಾಲ ಮಾಡಬೇಕಾಗುತ್ತೆ. ಸಾಲ ಮಾಡಿದ್ರೆ ಮತ್ತೆ ಯಾವತ್ತನ ಒಂದು ದಿವಸ ಹೋಗಿ ಸಿಗಾಕಬೇಕಾಗುತ್ತೆ. ಇದರಿಂದನೇ ಯಾವ ಕಂಪ್ನಿ ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡುತ್ತೆ ಆ ಕಂಪ್ನಿಗೆ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಅದೇ ರೀತಿ ಈ ಕಂಪ್ನಿದು PE ಕೂಡ 59 ಇದೆ. ಆಕ್ಚುಲಿ ಇದು ತುಂಬಾ ಕಾಸ್ಟ್ಲಿ. ಏನಾದ್ರು 5 ವರ್ಷ 10 ವರ್ಷ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಂಗಿದ್ರೆ ಪರವಾಗಿಲ್ಲ, ಬಟ್ ಸ್ಟಿಲ್ ಇದು ತುಂಬಾ ಕಾಸ್ಟ್ಲಿ. ನನ್ನ ಪ್ರಕಾರ ಈ ಕಂಪ್ನಿ ಏನಾದ್ರು 40 ಟೈಮ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಅದು ಒಳ್ಳೆ ಆಪರ್ಚುನಿಟಿ. ಬಟ್ ಇವಾಗ ಸ್ವಲ್ಪ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ. ಬಟ್ ಕಂಪ್ನಿ ಗ್ರೋ ಆಗ್ತಿದೆ, ಇಯರ್ ಆನ್ ಇಯರ್ ಗ್ರೋ ಆಗ್ತಿದೆ. ಬಟ್ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ, ನಾಳೆ ಒಂದ್ ದಿವಸ ರೆವಿನ್ಯೂ ಮತ್ತೆ ಪ್ರಾಫಿಟ್ ಗ್ರೋ ಆದ್ರೂ ಕೂಡ ಶೇರ್ ಪ್ರೈಸ್ ಮೇಲೆ ಹೋಗಲ್ಲ. ಇದರಿಂದ ಶೇರ್ ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ನೀವು ನೋಡಬಹುದು ಬಜಾಜ್ ಫೈನಾನ್ಸ್ ಇರ್ಬೋದು, HDFC ಬ್ಯಾಂಕ್ ಇರ್ಬೋದು, ಎಷ್ಟು ವರ್ಷ ಹೋಗ್ಲೇ ಇಲ್ಲ. ಯಾಕಂದ್ರೆ ಹಿಂದ್ಗಡೆ ಅವ್ರಿಗೆ ಪೇ ಮಾಡ್ತಿದ್ದ ಹೈಯರ್ ವ್ಯಾಲ್ಯೂಯೇಷನ್. ಕಂಪ್ನಿ ಬಜಾಜ್ ಫೈನಾನ್ಸ್ ನೀವು ನೆಟ್ ಪ್ರಾಫಿಟ್ ತಗೊಂಡು ನೋಡಿ, ಲಾಸ್ಟ್ 3 ಇಯರ್ಸ್ ಅಲ್ಲಿ 3 ಪಟ್ಟಾಗಿದೆ. ಶೇರ್ ಅಲ್ಲೇ ಇದೆ, ಹೀಗೆ ಹೋಗ್ತಾ ಇದೆ, ಬಟ್ ಶೇರ್ ಅಲ್ಲೇ ಇತ್ತು. ಯಾಕಂದ್ರೆ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಹೋಗಿ ಎಂಟ್ರಿ ಆಗ್ಬಿಟ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಬಿಸ್ನೆಸ್ ಚೆನ್ನಾಗಿದ್ರು ಕೂಡ ಶೇರ್ ಕನ್ಸಾಲಿಡೇಟ್ ಆಗುತ್ತೆ. ಮತ್ತೆ ಈ ಕಂಪ್ನಿದು ನೆಗೆಟಿವ್ ನ ಚೆಕ್ ಮಾಡಕ್ ಹೋದ್ರೆ, ನೆಗೆಟಿವ್ ಏನೇನಿದೆ, ಏನ್ ಆಗ್ಬಹುದು ಫ್ಯೂಚರ್ ಅಲ್ಲಿ ಅಂತ, ಇವ್ರೇನ್ ಮಾಡ್ತಿದಾರಲ್ವಾ ಫರ್ಮೆಂಟೇಷನ್, ಇದರಲ್ಲಿ ಏನಾದ್ರು ನ್ಯೂ ಟೆಕ್ನಾಲಜಿ ಬಂದ್ಬಿಟ್ಟು ಇವ್ರನ್ನ ರಿಪ್ಲೇಸ್ ಮಾಡಿದ್ರೆ ಅದು ರಿಸ್ಕ್ ಇರುತ್ತೆ. ಎಷ್ಟು ಪ್ರಾಬಬಲಿ ಸ್ಟಿಲ್ ವಿ ಡೋಂಟ್ ನೋ, ಬಟ್ ಹೇಳಕ್ಕಾಗಲ್ಲ. ನ್ಯೂ ಟೆಕ್ ಏನಾದ್ರು ಬಂದ್ಬಿಟ್ರೆ, ಇವ್ರು ಯೂಸ್ ಮಾಡ್ತಿರೋ ಟೆಕ್ನಾಲಜಿಗೂ ಅಥವಾ ಇನ್ನೊಬ್ರು ಯಾರನ್ನ ನ್ಯೂ ಟೆಕ್ ಯೂಸ್ ಮಾಡಿ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಇವ್ರಿಗೆ ಅಡಾಪ್ಟ್ ಮಾಡ್ಕೊಳೋದು ಲೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಕಾಂಪಿಟೇಷನ್ ಈಸಿಲಿ ಉಟ್ಕೊಂಡ್ಬಿಡುತ್ತೆ. ಅವಾಗ ಇವ್ರಿಗೆ ಪ್ರೆಷರ್ ಬರುತ್ತೆ. ಯಾಕಂದ್ರೆ ಏನಿದೆ ಫರ್ಮೆಂಟೇಷನ್, ಇದು ಹೈ ಕೆಪೆಕ್ಸ್ ಬಿಸ್ನೆಸ್. ಅಂದ್ರೆ ನೀವು ಸಖತ್ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಆಕ್ಚುಲಿ ನೀವು ಇವ್ರದ್ದು ಅಸೆಟ್ ಟರ್ನ್ ಓವರ್ ಅಂತ ನೋಡ್ತೀವಿ. ಅಂದ್ರೆ ನೀವು ₹1 ಹಾಕಿದ್ರೆ ಅದರಿಂದ ಎಷ್ಟು ರೆವಿನ್ಯೂ ಮಾಡ್ಬೋದು ಅಂತ, ಅದನ್ನ ಅಸೆಟ್ ಟರ್ನ್ ಓವರ್ ಅಂತ ಕರಿತೀವಿ. ಇವ್ರದ್ದು ಅಸೆಟ್ ಟರ್ನ್ ಓವರ್ ನೋಡಿದ್ರೆ 0.8 ಇದೆ. ಅಂದ್ರೆ ಇವ್ರು ಎವ್ರಿ ₹1,000 ಏನಾದ್ರು ಕೆಪೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ಅದರಿಂದ ₹800 ರೆವಿನ್ಯೂ ಮಾಡ್ತಾರೆ. ಅಂದ್ರೆ ಇದು ಹೈ ಕೆಪಾಸಿಟಿ ಎಕ್ಸ್ಪೆಂಡಿಚರ್ ಬಿಸ್ನೆಸ್ ಅಂತ. ಇವ್ರು ಇಷ್ಟೊಂದೆಲ್ಲ ಕೆಪಾಸಿಟಿಗೆ ದುಡ್ಡು ಖರ್ಚು ಮಾಡಿರ್ತಾರೆ. ನಾಳೆ ಯಾರೋ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡಿಬಿಟ್ರೆ ಬಿಸ್ನೆಸ್ಗೆ ಹೊಡ್ತಾ ಬೀಳುತ್ತೆ. ಇನ್ನೊಂದು ರೆಗ್ಯುಲೇಟರಿ ರಿಸ್ಕು ಎಲ್ಲ ಫಾರ್ಮಾ ಕಂಪ್ನಿನಲ್ಲೂ ಇದ್ದೇ ಇರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಇವ್ರು ಏನಾದರೂ ಪ್ರೋಸೆಸ್ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾಳೆ ಒಂದು ದಿವಸ US FDA ಬಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬಿಡುತ್ತೆ ಒಂದು ಪ್ಲಾಂಟ್. ನಾನು ಇವಾಗ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಅಂತ. ಯಾವುದೋ ಒಂದು ಪ್ಲಾಂಟ್ನಿಂದ ಎಕ್ಸ್ಪೋರ್ಟ್ ಮಾಡೋಂಗಿಲ್ಲ ಅಂತ ಸ್ಟಾಪ್ ಮಾಡಿಸ್ಬಿಟ್ರೆ ಏನಾಗುತ್ತೆ, 30% ರೆವಿನ್ಯೂ ಡ್ರಾಪ್. ಯಾಕಂದರೆ ಆ ಪ್ಲಾಂಟಿಂದ ಬೇರೆ ದೇಶಕ್ಕೆ ಏನು ಎಕ್ಸ್ಪೋರ್ಟೇ ಮಾಡೋಕ್ಕಾಗಲ್ಲ. US FDA ಬಂದು ಸ್ಟಾಪ್ ಮಾಡಿಸ್ಬಿಡುತ್ತೆ. ನೀನು ಇಲ್ಲಿಂದ ಬಂದ್ಬಿಟ್ಟು ನಮ್ಮ USಗೆ ನೀನು ಎಕ್ಸ್ಪೋರ್ಟೇ ಮಾಡಬೇಡ ಅಂತ. ಅವಾಗ ಏನಾಗುತ್ತೆ, ರೆವಿನ್ಯೂ ಸಡನ್ನಾಗಿ ಡೌನ್ ಆಗುತ್ತೆ. ಆಮೇಲೆ ಐ ರೆವಿನ್ಯೂ ಕಾನ್ಸಂಟ್ರೇಷನ್ ಅಂದ್ರೆ ಕೇವಲ ಒಂದೇ ಒಂದು ಥೆರಪಿಯಿಂದ ಇಮ್ಯುನೋ ಸಪ್ರೆಸೆಂಟ್ ಇಂದ ಇವ್ರಿಗೆ 60% ರೆವಿನ್ಯೂ ಬರುತ್ತೆ. ಅಕಸ್ಮಾತ್ ಏನಾದ್ರೂ ಇದ್ರ ಬಿಟ್ಬಿಟ್ಟು ಬೇರೆ ಏನಾದ್ರೂ ಬಂದ್ರೆ ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಯಾವ ರೀತಿ CD-ಗೆ ಪೆನ್ ಡ್ರೈವ್ ಬಂತು, ಪೆನ್ ಡ್ರೈವ್ಗೆ ಹಾರ್ಡ್ ಡಿಸ್ಕ್ ಬಂತಲ್ಲ, ಆ ರೀತಿ ಏನಾದ್ರೂ ಬೇರೆ ಬಂದ್ಬಿಟ್ರೆ ಇವ್ರದ್ದು 60% ಆಫ್ ದಿ ರೆವಿನ್ಯೂ ಕೊಲ್ಯಾಪ್ಸ್ ಆಗುತ್ತೆ. ದಿಸ್ ಇಸ್ ಅ ಹ್ಯೂಜ್ ರಿಸ್ಕ್. ನಾವು ಇದನ್ನು ಅರ್ಥ ಮಾಡ್ಕೊಬೇಕು.
ಇದು ಗೊತ್ತಾಗ್ಬಿಡುತ್ತೆ ನಮಗೆ ಕಂಪ್ನಿನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಎವ್ರಿ ಕ್ವಾರ್ಟರ್ ಕಂಪ್ನಿ ರಿಸಲ್ಟ್ ಕೊಡ್ಬೇಕಾದ್ರೆ ಅದರಿಂದ ರೆವಿನ್ಯೂ ಏನಾದ್ರು ಡೌನ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಬೋದು. ಅಂದ್ರೆ ಟೋಟಲ್ ಕಂಪ್ನಿ ಮಾಡೋ ರೆವಿನ್ಯೂನಲ್ಲಿ ಇಮ್ಯುನೋ ಸಪ್ರೆಸೆಂಟ್ದು ರೆವಿನ್ಯೂ ಶೇರ್ ಕಮ್ಮಿ ಆಗ್ತಿದ್ರೆ ಅಲ್ಲ, ರೆವಿನ್ಯೂನೇ ಕಮ್ಮಿ ಆಗ್ತಾ ಇದ್ದಾರೆ. ರೆವಿನ್ಯೂ ಶೇರ್ ಕಮ್ಮಿ ಹೆಂಗಾಗುತ್ತೆ ಅಂದರೆ ಈ ವರ್ಷ ಏನಾದರೂ ಈ ಕಂಪ್ನಿಗೆ 100 ಕೋಟಿ ರೆವಿನ್ಯೂ ಮಾಡಿದೆ, ಅದರಲ್ಲಿ 60 ಕೋಟಿ ಇದೇ API ಇಂದ ಬರ್ತಾ ಇದೆ. ಮುಂದೆ ಹೋಗ್ತಾ ಹೋಗ್ತಾ ಕಂಪ್ನಿ ರೆವಿನ್ಯೂ 200 ಕೋಟಿ ಆಗುತ್ತೆ. 200 ಕೋಟಿ ಆದಾಗ ಈ ಇಮ್ಯುನೋ ಸಪ್ರೆಸೆಂಟಿಂದನೇ ಕಂಪ್ನಿ 80 ಕೋಟಿ ರೆವಿನ್ಯೂ ಮಾಡಿದೆ ಅಂದರೆ ಟೋಟಲ್ ರೆವಿನ್ಯೂನಲ್ಲಿ 40% ಆಗುತ್ತೆ. ಯಾಕಂದ್ರೆ ಇನ್ನು 120 ಕೋಟಿ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದಾವೆ. ಆ್ಯಕ್ಚುಲಿ ಇದು ಒಳ್ಳೆ ಸೈನೇ, ಬ್ಯಾಡ್ ಸೈನ್ ಅಲ್ಲ. ಅದೇ ಏನಾದರೂ 60% ಮಾಡ್ತಿದ್ದಾರೆ ಅಂದರೆ 60 ಕೋಟಿ ಮಾಡ್ತಿದ್ದಾರೆ ಅಂದರೆ ಹೋಗ್ತಾ ಹೋಗ್ತಾ ಅದು 50 ಕೋಟಿ, 55 ಕೋಟಿ, 40 ಕೋಟಿ ಆಗ್ತಾ ಇದೆ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ ಏನೋ ಸಮಥಿಂಗ್ ರಾಂಗ್ ಆಗ್ತಾ ಇದೆ ಅಂತ. ಅವಾಗ ನಾವು ಹುಷಾರಾಗ್ಬೋದು. ಯಾಕಂದರೆ ಈ APIನ ಬಿಟ್ಬಿಟ್ಟು ಬೇರೆ ಸಬ್ಸ್ಟಿಟ್ಯೂಟ್ ಯೂಸ್ ಮಾಡ್ತಿದ್ದಾರೆ, ಅದಕ್ಕೆ ಇವನ ಹತ್ರ ಬೈ ಮಾಡ್ತಿಲ್ಲ ಅಂತ. ಮ್ಯಾನೇಜ್ಮೆಂಟ್ ಯಾವ ರೀತಿ ಅದಕ್ಕೆ ಆನ್ಸರ್ ಮಾಡುತ್ತೆ ಅಂತಲೂ ನೋಡ್ಬೋದು. ಬಟ್ ನಿಯರ್ ಟರ್ಮಲ್ಲಿ ಈ ಥರ ಎಲ್ಲ ಆಗೋ ಚಾನ್ಸ್ ಕಮ್ಮಿ ಇದೆ. ಲಾಸ್ಟ್ನೇದು ರಿಸ್ಕ್ ಅಂದರೆ ನನಗೆ ಕಾಣೋದು ವ್ಯಾಲ್ಯೂಯೇಷನ್ ತುಂಬ ಹೈ ಇದೆ. ಕ್ವಾಲಿಟಿ ಕಂಪ್ನಿ, ಫ್ರೀ ಕ್ಯಾಶ್ ಫ್ಲೋ ಜನರೇಟ್ ಮಾಡೋ ಕಂಪ್ನಿ, ಮತ್ತು ಹೈ ಮೋಟ್ ಇದೆ, ಎಲ್ಲ ಚೆನ್ನಾಗಿದೆ. ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ಲ. ವ್ಯಾಲ್ಯೂಯೇಷನ್ ಕಂಫರ್ಟ್ ಇಲ್ದಿದ್ರೆ ಏನಾಗುತ್ತೆ ಅಂದರೆ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ನಿಮಗೆ ಈ ಕಂಪ್ನಿ ಏನು ಅನ್ನಿಸ್ತು, ನೀವು ಈ ಕಂಪ್ನಿನ ಯಾವ ರೀತಿ ರಿಸರ್ಚ್ ಮಾಡ್ತಿದ್ರಿ, ಅಥವಾ ನಿಮ್ಗೆ ಈ ಕಂಪ್ನಿಯಿಂದ ಏನು ಅರ್ಥ ಆಗಿದೆ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಯಾಕಂದರೆ ನಾವು ಮಾಡೋ ವಿಡಿಯೋ ಎಲ್ರಿಗೂ ಅರ್ಥ ಆಗುತ್ತೆ, ಲಾಸ್ಟ್ವರೆಗೂ ಯಾರು ನೋಡ್ತಾರೆ ಅಂತ ನಮ್ಗೊಂದು ಐಡಿಯಾ ಬರುತ್ತೆ. ಅವಾಗ ನಾವು ಲೆಂತಿಯಾಗಿ ವಿಡಿಯೋ ಮಾಡ್ಬೋದು. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಗೈಡೆನ್ಸ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ನ ನೀವು ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.